ಹಾಯ್ ಫ್ರೆಂಡ್ಸ್, ಸೊ ನಾವಿವತ್ತು ಟಿ ವಿ ಎಸ್ ಐ ಕ್ಯೂಬ್ ಓನರ್ನ ಮೀಟ್ ಮಾಡ್ತಾ ಇದೀವಿ. ಅವ್ರು ಆಲ್ಮೋಸ್ಟ್ ಗಾಡಿ ತಗೊಂಡು 8 ಮಂತ್ಸ್ ಟು 1 ಇಯರ್ ಆಗಿದೆ. ಅವ್ರು ಹೇಳಿದ ಒಂದು ವಿಷಯ ನೋಡಿ ನಂಗೆ ಫುಲ್ ಸರ್ಪ್ರೈಸ್ ಆಯ್ತು. ಸೊ ನೀವೇನಾದ್ರೂ ಈ ಗಾಡಿ ತಗೊಳ್ಳೋ ಪ್ಲಾನ್ ಇದ್ರೆ ಫುಲ್ ವಿಡಿಯೋ ನೋಡಿ, ನಿಮ್ಗೆ ಕಂಪ್ಲೀಟ್ ಐಡಿಯಾ ಬರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಂದು ಎಲ್ಲರೂ ಕೇಳೋದಿದೆ. ಸೊ ಫುಲ್ ಚಾರ್ಜ್ಗೆ ರೇಂಜ್ ಎಷ್ಟು ಬರುತ್ತೆ? ಒಂದ್ ಕನ್ಸ್ಟೆಂಟ್ ಅಂತ ಹೇಳ್ಬೋದು ಏನಂದ್ರೆ ಟಿವಿಎಸ್ ಬ್ರ್ಯಾಂಡ್ ಅಲ್ಲಿ ಒಂದು ಚಾರ್ಜಿಂಗ್ ಸ್ಟೇಷನ್ಸ್ ಗಳು ಇನ್ನ ಬಂದಿಲ್ಲ. ಒಂದು ಇಶ್ಯೂನ ಹೈಲೈಟ್ ಮಾಡೋಕೆ ಇಷ್ಟಪಡ್ತೀನಿ. ನಾನು ಯಾವಾಗ ವೆಹಿಕಲ್ ತಗೊಂಡಾಗ ಸ್ವಲ್ಪ ಹ್ಯಾಂಡಲ್ ಅಲೈನ್ಮೆಂಟ್ ಇಶ್ಯೂ ಅಂತ ಇತ್ತು. ನಮ್ ಜೊತೆ ಇವತ್ತು ಸಂಜೀವ್ ಸರ್ ಇದಾರೆ. ಅವರೇ ಈ ಗಾಡಿ ಓನರು. ಸರ್ ಥ್ಯಾಂಕ್ ಯು ಸರ್, ರಿವ್ಯೂ ಥ್ಯಾಂಕ್ ಯು ವಿಡಿಯೋ. ಅರುಣ್. ಇಂಪಾರ್ಟೆಂಟ್ ಕ್ವಶನ್ ಬಂದು ಎಲ್ಲರೂ ಕೇಳೋದಿದೆ. ಸೊ ಫುಲ್ ಚಾರ್ಜ್ಗೆ ರೇಂಜ್ ಎಷ್ಟು ಬರುತ್ತೆ ಅಂದ್ರೆ ರಿಯಲ್ ವರ್ಲ್ಡ್ ಅಲ್ಲಿ? ಅವ್ರು ಸ್ವಲ್ಪ ಕ್ಲೇಮ್ ಮಾಡಿರ್ತಾರೆ, ಬಟ್ ರಿಯಲ್ ವರ್ಲ್ಡ್ ಅಲ್ಲಿ ನಿಮಗೆ ಎಷ್ಟು ಬರ್ತಾ ಇದೆ range? ರಿಯಲ್ ವರ್ಲ್ಡ್ ಅಲ್ಲಿ ಚಾರ್ಜ್ ಇವಾಗ ನೀವು ಜನರಲಿ 4 to 5 hours ಒಂದು 100% Charge ಚಾರ್ಜ್ ಆಗುತ್ತೆ. ಬೇಕಾಗತ್ತೆ. Okay. 100% ಚಾರ್ಜ್ಗೆ ಅಂತ ಬಂದಾಗ ಅದು ಕಂಪ್ನಿಯಿಂದ ಏನೋ ಕ್ಲೇಮ್ ಆಗೋದು 105 ಕಿಲೋಮೀಟರ್ಸ್ ಅಂತ ಆಗತ್ತೆ. ಹ್ಮ್ ಬಟ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಯಾವುದು ನೀವು ಮೋಡಲ್ ಹೋಗ್ತಿದ್ದೀರಾ ಹಾ. ಅಂಡ್ ಟ್ರಾಫಿಕ್ ಹೆಂಗಿದೆ, ಹಿಂದಗಡೆ ಯಾರು ಇಬ್ರು ಓಡಿಸ್ತಾ ಇದಾರ, ಒಬ್ರು ಓಡಿಸ್ತಾ ಇದಾರ. ಡಬಲ್ ರೈಡಿಂಗ್ ಅಲ್ಲಿ ಅಂತ ಅಂದಾಗ ಸೊ ನಿಮ್ಗೆ ಸ್ವಲ್ಪ ಡಿಫ್ರೆನ್ಸ್ ಆಗತ್ತೆ. ಹ್ಮ್. ಜನರಲಿ ಹೇಳ್ಬೇಕು ಅಂತಂದ್ರೆ 105 ಅಂತ ನಾವು ಕಂಪ್ನಿ ಕ್ಲೇಮ್ ಆಗುತ್ತೆ. ಸೊ ಬಿಟ್ವೀನ್ 90-95 So, ರೇಂಜ್ ಅಲ್ಲಿ ಹೋಗುತ್ತೆ. ಕ್ಲೋಸ್ ಟು ವಾಟ್ ದ ಕ್ಲೇಮ್ ಹತ್ರಕ್ಕೆ ಇದೆ. Yeah. ಸೊ ಅದೇ ಅದೇ, ಸೊ ಬೇಸ್ಡ್ ಆನ್ ನೀವು ಯಾವ ತರ ಗಾಡಿ ಓಡಿಸ್ತಿದ್ದೀರಾ, ಯಾವ ಇದ್ರಲ್ಲಿ ಹಾ. ಸಿಚುವೇಶನ್ಸ್ ಅಲ್ಲಿ ಇದೀರಾ. ಸೊ ನೀವು ಯೂಶಲಿ ಯಾವ ಮಾಡೆಲ್ ಓಡಿಸ್ತೀರಾ? ನಾನ್ ಪ್ರಿಫರ್ ಮಾಡೋದು ಎಕನಾಮಿಕಲ್ Eco mode. ಸೊ ನಿಮ್ಗೆ 90 ಪ್ಲಸ್ ಬರುತ್ತೆ. ಅಬ್ಸಲ್ಯೂಟ್ಲಿ ಹಾ. ಒಂದು 90 ರೇಂಜ್ ಅಲ್ಲಿ ಬರುತ್ತೆ. Okay. ಆ ತರ ಇದಾಗುತ್ತೆ. ಬಟ್ ಪವರ್ ಮೋಡ್ ಅಲ್ಲಿ ಅಂತ ಬಂದಾಗ ನೀವು 105 ಅಲ್ಲಿ ನಾವು ಕಂಪ್ನಿ ಕ್ಲೇಮ್ ಆದ್ರೆ ಸೊ 65 ಆರ್ 60 ಬಿಟ್ವೀನ್ 60 to 65 ರೇಂಜ್ ಅಲ್ಲಿ. ಸೊ ನೀವು ಚೂಸ್ ಮಾಡ್ಬೇಕಾದ್ರೆ ಐ ಕ್ಯೂಬ್ ಏನಕ್ಕೆ ಚೂಸ್ ಮಾಡಿದ್ರಿ? ಸೊ ಇವಿ ಅಂತ ಬಂದಾಗ ನನ್ನ ಮೈಂಡ್ ಅಲ್ಲಿ ಬಂದಿರೋದು ಟಿವಿಎಸ್ ಐಕ್ಯೂ ಫಸ್ಟ್. ಓಕೆ. ಬಿಕಾಸ್ ದೇರ್ ಆರ್ ಸರ್ಟನ್ ಅಂದ್ರೆ 4-5 ಪಾಯಿಂಟ್ಸ್ ಗಳಿದಾವೆ. ಹಾ, ಹಾ. ಅದನ್ನ ನಾನು ಮೇಜರ್ ಆಗಿ ಕನ್ಸಿಡರ್ ಮಾಡ್ಕೊಂಡೆ. ಒಂದು ಕಂಫರ್ಟೇಬಲ್ ರೈಡಿಂಗ್ ಇರುತ್ತೆ, ರಿಲಯಬಲ್ ಅಂತ ಹೇಳ್ಬೋದು. ಹೌದು, ಆಲ್ರೆಡಿ ಪ್ರೂವನ್. ಅಂಡ್ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಅದೇ ಟಿವಿಎಸ್ ಬ್ರ್ಯಾಂಡ್. ತುಂಬಾ ವರ್ಷದಿಂದ ಇದೆ. ಹೌದು. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡ್ಬಿಟ್ಟು when I thought TVS iQube is ಬೆಸ್ಟ್ ಫಾರ್ ಮೀ ಅಂಡ್ ಮೈ ಫ್ಯಾಮಿಲಿ ಅಂತ. ಸೊ ಎಲ್ಲರೂ ಓಡಿಸ್ಬೋದು. ಎಲ್ಲರೂ ಓಡಿಸ್ಬೋದು ಫ್ಯಾಮಿಲಿ. ಸರ್ ಆಮೇಲೆ ಇದು ಕಲರ್ ಸ್ವಲ್ಪ ಬೇರೆ ಇದೆ. ಇದು ಏನಾದ್ರು ಸ್ಪೆಷಲ್ ಎಡಿಷನ್ ಇಲ್ಲ? ಇನ್ಫ್ಯಾಕ್ಟ್ ಇದು ನಾನು ಯಾವಾಗ ವಿಸಿಟ್ ಮಾಡಿದೆ ಟಿವಿಎಸ್ ಶೋರೂಮ್, ಅವಾಗ ಕಲರ್ಸ್ ಇದು ಜಸ್ಟ್ ಲಾಂಚ್ ಆಗಿತ್ತು ಅವಾಗ. ಒಂದು ಸೆಲೆಬ್ರೇಷನ್ ಸೆಲೆಬ್ರಿಟಿ ಎಡಿಷನ್ ಲಾಂಚ್ ಮಾಡಿದ್ರು. ಸೊ ಏನೋ ಡಿಫ್ರೆಂಟ್ ಆಗಿದೆ. ಎಲ್ಲರೂ ಇವಾಗ ನಾರ್ಮಲ್ ಕಲರ್, ಕಲರ್, ವೈಟ್ ಮತ್ತೆ ಈ ಬ್ಲಾಕ್ ಕಲರ್ ಅಂತ ಹೇಳಿ ಪ್ರಿಫರ್ ಮಾಡ್ತಾರೆ. ಸಮಥಿಂಗ್ ಏನೋ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಓಕೆ. ಅಂಡ್ ಮೋರ್ ಓವರ್ ನನ್ ವೈಫ್, ಅವಳಿಗೆ ಈ ಈ colour ಕಲರ್ ಇಷ್ಟ ಅಂತ ಆಯ್ತು. ಬಹಳ ಇಷ್ಟ ಆಯ್ತು. ಐ ಥಾಟ್ ಓಕೆ ಏನೋ ಡಿಫ್ರೆಂಟ್ ಆಗಿದೆ, ಓಕೆ. ಚೂಸ್ ಮಾಡೋಣ, ಇದನ್ನೇ ನೋಡೋಣ ಅಂತ. ಏನಾದ್ರು ಡಿಫಿಕಲ್ಟಿ ಅಂತ ಇದೆ ಅಂದ್ರೆ ಈ ಗಾಡಿಲಿ ಏನ್ ಅಬ್ಸರ್ವ್ ಮಾಡಿದೀರಾ ನೀವು? ನಿಮ್ಗೆ ಪೆಟ್ರೋಲ್ ಗಾಡಿ ಆದ್ರೆ ಈ ತರ ಇತ್ತು, ಇದ್ರಲ್ಲಿ ಇದು ಕಷ್ಟ ಇದೆ ಅಂತ ಹೇಳಿದ್ರೆ ಏನ್ ಹೇಳ್ತೀರಾ? ಡಿಫಿಕಲ್ಟೀಸ್ ಅಂತ ಹೇಳೋದಾದ್ರೆ ಒಂದು ಚಾರ್ಜಿಂಗ್ ಲಿಮಿಟೇಷನ್ಸ್ ಇದೆ, Time. ಕಿಲೋಮೀಟರ್ಸ್. ಬಟ್ ಪೆಟ್ರೋಲ್ಗೆ ಇದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಯು ಡೋಂಟ್ ಹ್ಯಾವ್ ಟು ಗೋ ಅಲ್ಲಿ ಪೆಟ್ರೋಲ್ ಬಂಕ್ ಅಲ್ಲಿ ಹೋಗಿ ನಿಂತ್ಕೊಂಡು ಮನೆಯಲ್ಲೇ ಚಾರ್ಜ್ ಮಾಡ್ಬೋದು. ಅಥವಾ ಚಾರ್ಜಿಂಗ್ ಸ್ಟೇಷನ್ಸ್ ಗಳು ಇದಾವೆ ಬೇರೆ ಆಚೆ ಥರ್ಡ್ ಪಾರ್ಟಿ. ಇದ್ರಲ್ಲಿ ಫಾಸ್ಟ್ ಚಾರ್ಜಿಂಗ್ ಇದೆಯಾ? ಫಾಸ್ಟ್ ಚಾರ್ಜಿಂಗ್ ಅಲ್ಲಿ ಈ ವೇರಿಯಂಟ್ ಅಲ್ಲಿ ಇಲ್ಲ. Okay. ಫಾಸ್ಟ್ ಚಾರ್ಜಿಂಗ್ ಅಂತ ಬರುತ್ತೆ, ಬಟ್ ಅದು ಡಿಫ್ರೆಂಟ್ ವೇರಿಯಂಟ್. Variant ಅಲ್ಲಿ ಬಿಟ್ಟಿದ್ದಾರೆ. ವೇರಿಯಂಟ್ ಅಂತ ಇದೆ. ಸೊ ಅವ್ರ ಯೂಸೇಜ್ ಮೇಲೆ ಅವರು ಫಾಸ್ಟ್ ಚಾರ್ಜರ್ ಬೇಕಾ ಬೇಡವಾ ಅಂತ ಅವ್ರು ಡಿಸೈಡ್ ಮಾಡ್ತಾರೆ. ಕರೆಕ್ಟ್. ಮನೆಯಲ್ಲೇ ಚಾರ್ಜಿಂಗ್ ಆಪ್ಷನ್ ಇರೋರಿಗೆ ಸೊ ನೈಟ್ ಚಾರ್ಜ್ ಹಾಕಿ ಬಿಟ್ರೆ ಬೆಳಗ್ಗೆ ತಗೊಂಡ್ ಹೋಗ್ತಾರೆ. 4-5 ಗಂಟೆ ಬೇಕಾಗತ್ತೆ ಕಂಪ್ಲೀಟ್ ಚಾರ್ಜ್ ಆಗುತ್ತೆ. ಒಂದ್ ಕನ್ಸ್ಟೆಂಟ್ ಅಂತ ಹೇಳ್ಬೋದು ಏನಂದ್ರೆ ಟಿವಿಎಸ್ ಬ್ರ್ಯಾಂಡ್ ಅಲ್ಲಿ ಒಂದು ಚಾರ್ಜಿಂಗ್ ಸ್ಟೇಷನ್ಸ್ ಗಳು ಇನ್ನ ಬಂದಿಲ್ಲ. ನೆಟ್ವರ್ಕ್ ಇಲ್ಲ. ಸೊ ಬೇರೆ ಥರ್ಡ್ ಪಾರ್ಟಿ ಮೇಲೆ ರಿಲೈ ಆಗ್ಬೇಕು. ಎಕ್ಸಾಕ್ಟ್. ಸೊ ಅದ್ ಬಿಟ್ರೆ ಮಿಕ್ಕಿರೋದೆಲ್ಲ ಚೆನ್ನಾಗಿದೆ. ಓಕೆ. ಸೊ ಇನ್ನ ಚಾರ್ಜಿಂಗ್ ಸ್ಟೇಷನ್ಸ್ ಎಲ್ಲಾ ಕಡೆ ಬಂತು ಅಂದ್ರೆ ಅವಾಗ ಆಚೆ ತಗೊಂಡ್ ಹೋಗೋಕ್ಕೂ ಇನ್ನ ಯೂಸ್ ಆಗುತ್ತೆ. ಸೊ ನೀವು ಇವಿಗೆ ಸ್ವಿಚ್ ಆದ್ಮೇಲೆ ನಿಮ್ಗೆ ಮಂತ್ಲಿ ಎಷ್ಟು ಸೇವ್ ಆಗ್ತಾ ಇದೆ? ಈ ಪೆಟ್ರೋಲ್ ಆಗ್ಲಿ ಸರ್ವಿಸ್ ಆಗ್ಲಿ ಎಲ್ಲ ಲೆಕ್ಕ ಹಾಕೊಂಡ್ರೆ
ಇವಿ ಸ್ವಿಚ್ ಆಗೋ ಮುಂಚೆ ನಾನು ಪೆಟ್ರೋಲ್ ವೇರಿಯಂಟ್ ಯೂಸ್ ಮಾಡ್ತಾ ಇದ್ದೆ. ಓಕೆ. ಬಟ್ ವೆನ್ ಐ ಥಾಟ್ ಓಕೆ ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಇಷ್ಟೊಂದು ನಾವು ಇನ್ವೆಸ್ಟ್ ಮಾಡ್ಬೇಕಲ್ಲ ಅನ್ನೋದು ಒಂದು ಕಾನ್ಸೆಪ್ಟ್ ಇಟ್ಕೊಂಡೆ ಅವಾಗ ತಗೋ ಮುಂಚೆ. ಅವಾಗ ಇವಿ ತಗೊಂಡಾಗ ದಿಸ್ ಪರ್ಟಿಕ್ಯುಲರ್ ವೇರಿಯಂಟ್ ಅಲ್ಲಿ ತಗೊಂಡಾಗ ಒಂದು 2 ರಿಂದ ಒಂದು 3,000 ಮಂತ್ಲಿ ಸೇವಿಂಗ್ಸ್ ಆಗತ್ತೆ. ಸೊ ನೀವ್ ಅದೇನ್ ಪೆಟ್ರೋಲ್ ಹಾಕ್ತಾ ಇದ್ರು ಅದು ಕಂಪ್ಲೀಟ್ ಆಗಿ 2 ಹಾ, to 3,000 ನಿಮ್ಗೆ ಸೇವ್ ಆಗ್ತದೆ. ಫುಲ್ ಏನಾಗಿಲ್ಲ ಬಟ್ ಸರ್ಟನ್ ರೇಂಜ್ ಅಲ್ಲಿ ನಾನು ಅದನ್ನ ಸ್ಟಾಪ್ ಆಗಿದೆ. ಓಕೆ. ಆ ಪೆಟ್ರೋಲ್ ಹಾಕೋ Yes. ದುಡ್ಡಾಗ್ಲಿ ಸರ್ವಿಸ್ ಅಲ್ಲೂ ಇದು ಸ್ವಲ್ಪ ಕಮ್ಮಿ ಕಾಸ್ಟ್ ಆಗುತ್ತೆ. ಸರ್ವಿಸ್ ಅಲ್ಲಿ ಅಂತ ಹೇಳಿದಾಗ ಎಸ್ AMC ಅವ್ರದ್ದು ಓ, AMC ಇದೆ. ಇದು ಸರ್ವಿಸ್ ಇದೆ. ಅದನ್ನ ಬೇಕಾದ್ರೆ ಆಪ್ಟ್ ಮಾಡೋರು ಮಾಡ್ಬೋದು. ಓಕೆ. ಅದರ್ವೈಸ್ ನೀವು ರೆಗ್ಯುಲರ್ ಆಗಿ ಏನಾದ್ರು 1 ಇಯರ್ ಒಂದ್ಸರಿ ನೀವು ಸರ್ವಿಸ್ ಇದ್ ಮಾಡಿದ್ರೆ ಸಾಕು. ಇಟ್ ಇಸ್ ವೆರಿ ನಾಮಿನಲ್ ಪ್ರೈಸ್ ಅಲ್ಲಿ ಇದೆ. Okay. ಹಾರ್ಡ್ಲಿ ಅಬೌಟ್ ಒಂದು 1,000 ಒಳಗಡೆ ಮುಗ್ದೋಗುತ್ತೆ. ಓಕೆ. ಆಮೇಲೆ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿದೆ? ಸರ್ವಿಸ್ ಎಸ್ ವೆರಿ ಗುಡ್. ಇದು ಸರ್ವಿಸ್ ಎಕ್ಸ್ಪೀರಿಯನ್ಸ್ ಅಂತ ನಾವು TVS ಅಂತ ಹೇಳಿದಾಗ TVS ಬ್ರ್ಯಾಂಡ್ ನಾವು ಇದನ್ನ ಇಂಡಿಯನ್ ಬ್ರ್ಯಾಂಡ್ ಅಂತ ನಾವು ಮಾತಾಡಿದಾಗ ತುಂಬಾ ಬ್ರ್ಯಾಂಡ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಅವ್ರದ್ದು ಸರ್ವಿಸ್ ಸ್ಟೇಷನ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಮೇನ್ ಇವಿಲಿ ಭಯ ಬೀಳ್ತಾರದೇ ಹಾ. ಸರ್ವಿಸ್ ರೆಸ್ಪಾನ್ಸ್ ಹೆಂಗಿರುತ್ತೆ. ಇಟ್ ಇಸ್ ವೆರಿ ಗುಡ್. ಯಾಕೆಂದ್ರೆ ಇವನ್ ನೀವು ಮಾರ್ನಿಂಗ್ ಹೋಗಿ ಡ್ರಾಪ್ ಮಾಡಿದ್ರೆ ವೆಹಿಕಲ್ ಸೊ ಬುಕಿಂಗ್ ಮಾಡ್ಬೇಕು ಆತರ ಏನಿಲ್ಲ. ಬುಕಿಂಗ್ ಇಲ್ಲಿವರೆಗೂ ಆತರ ಏನಿಲ್ಲ. ವೆರಿ ಫ್ರೆಂಡ್ಲಿ ನೇಚರ್ ಇದಾರೆ. ಯಾರು ನಮ್ಮ ಸರ್ವಿಸ್ ಅಲ್ಲಿ ಶಾಪ್ ಫ್ಲೋರ್ ಇರೋರು ಅಥವಾ ಸರ್ವಿಸ್ ಮ್ಯಾನೇಜರ್. ಸೊ ನಿಮ್ಗಂತೂ ಫುಲ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸರ್ವಿಸ್ ಪ್ರಕಾರ ವೆರಿ ಗುಡ್. ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ವೆರಿ ಗುಡ್. ಆಮೇಲೆ ಈ iQube ಅಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗಿರೋ ಫೀಚರ್ ಅಂದ್ರೆ ಇಲ್ಲ ಏನಕ್ಕೆ ನಿಮ್ iQube ಯಾರಿಗಾದ್ರೂ ಸಜೆಸ್ಟ್ ಮಾಡ್ಬೇಕಂದ್ರೆ ಒಂದು ವಿಷಯ ಅಂದ್ರೆ ಏನ್ ಹೇಳ್ತೀರಾ? iQube ಚೂಸ್ ಮಾಡ್ಬೇಕು ಅಂತ ಒಂದ್ ಪಾಯಿಂಟ್ ಅಂತ ಹೇಳ್ಬೇಕು ಅಂತಂದ್ರೆ ಕಂಫರ್ಟೇಬಲ್ ರೈಡಿಂಗ್ ಅಂತ ಹೇಳ್ಬೋದು. ರೈಡಿಂಗ್ ಸ್ಮೂತ್ ಕಂಫರ್ಟ್. ರೈಡಿಂಗ್ ಇದೆ. ನಿಮ್ಗೆ ಸೌಂಡ್ಲೆಸ್ ಅನ್ನೋ ಒಂದು ಹೇಳ್ಬೋದು. ಇವಾಗ ಬೇರೆ ಇವಿ ವೆಹಿಕಲ್ ಅಲ್ಲಿ ನೀವು ಮಾಡಿದಾಗ ಸೌಂಡ್ ಇದೆ. ಒಂದ್ ಸ್ವಲ್ಪ ಹೌದು. ಸೌಂಡ್ ಬರುತ್ತೆ. ಹ್ಮ್. ನೀವು ಮುಂದೆ ಹೋಗ್ತಾ ಇರುವಾಗ ಯು ಕ್ಯಾನ್ ಹಿಯರ್ ದಟ್ ಹೌದು, ಸೌಂಡ್. ಹೌದು. ಓಕೆ ಒಂದ್ ಸ್ವಲ್ಪ ಏನೋ ಗೊತ್ತಾಗುತ್ತೆ. sound ಬರ್ತಾ ಇದೆಯಲ್ಲ ಅಂತ ಹೇಳಿ. ಹಾ. ಬಟ್ ವಿತ್ ದಿಸ್ ವೆಹಿಕಲ್ Smooth. ಬಹಳ ಸ್ಮೂತ್ ರೈಡಿಂಗ್ ಇದೆ. ನಿಮ್ಗೆ ಆತರ ಫೀಲ್ ಆಗಲ್ಲ. ಸೊ ರೈಡಿಂಗ್ ಕಂಫರ್ಟ್. ವೆರಿ ಗುಡ್. ಇಟ್ ಇಸ್ ವೆರಿ Okay. ಗುಡ್. ಆಮೇಲೆ ಓಕೆ ಪಾಸಿಟಿವ್ಸ್ ಎಲ್ಲ ಆಯ್ತು. ಏನಾದ್ರೂ ನೆಗೆಟಿವ್ಸ್ ಅಂತ ಇದ್ರೆ? ನೆಗೆಟಿವ್ ಇಲ್ಲಿವರೆಗೂ ನನಗೆ ಆತರ ಏನು ಅನ್ಸಿಲ್ಲ. ಅದರ್ ದ್ಯಾನ್ ಸಾಫ್ಟ್ವೇರ್ ಗ್ಲಿಚಸ್ ಒಂದ್ ಸ್ವಲ್ಪ ಕನೆಕ್ಟಿವಿಟಿಯಲ್ಲಿ Issues ಇದೆ. ಬ್ಲೂಟೂತ್ ಅಥವಾ ಹ್ಮ್. ನೀವು ಮೊಬೈಲ್ ಆಪ್ ಗೆ ಕನೆಕ್ಟ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ನನಗೆ ಆ ಫೀಲ್ ಅನ್ಸುತ್ತೆ. Lag, ಡಿಫಿಕಲ್ಟಿ lag. ಲ್ಯಾಕ್ ಆಫ್ ಹಾ. ಸಾಫ್ಟ್ವೇರ್. ಸೊ ಅದು ಏನಾದ್ರೂ ರೀಸ್ಟಾರ್ಟ್ ಮಾಡಿದಾಗ ಸೆಟ್ ಆಗೋದು ಇಲ್ಲ ಅಪ್ಡೇಟ್ ಮಾಡಿದಾಗ ಆಗತ್ತೆ ಆತರ ಆಗುತ್ತೆ. ಸಮ್ ಟೈಮ್ ಆಗತ್ತೆ. ನಾಟ್ ರೆಗ್ಯುಲರ್ಲಿ. ರೆಗ್ಯುಲರ್ ಆಗಿ. ಅಷ್ಟೇ. ಸೊ ಅದು ಅಂದ್ರೆ ಮೈನರ್ ಸಿಂಕ್ ಆಗಲ್ಲ ಅಂತ ನಾವು ಹೇಳ್ತೀವಲ್ಲ ಆಪ್ ಟು ಅಂಡ್ ವೆಹಿಕಲ್ ಗೆ ನೀವು ಒಂದ್ ಸ್ವಲ್ಪ ಸಿಂಕಿಂಗ್ ಅಂತ ಒಂದ್ ಫೆಸಿಲಿಟಿ ಬರುತ್ತೆ. ಸೊ ಅದು ಸ್ವಲ್ಪ lag ಇದೆ. ಸ್ವಲ್ಪ ಸೊ ಅದು ಓವರ್ ದ ಪೀರಿಯಡ್ ಅಪ್ಡೇಟ್ಸ್ ಅಲ್ಲಿ ಕವರ್ ಆಗುತ್ತೆ. ಬಟ್ ವೆಹಿಕಲ್ ವೈಸ್ ನಿಮ್ಗೆ ವೆಹಿಕಲ್ ವೈಸ್ ಏನ್ ತೊಂದ್ರೆ ಇಲ್ಲ. ಏನು- ಯಾವ್ದು okay. ಯಾವ್ದು ಆ ತರದ್ ಏನ್ ತೊಂದ್ರೆ ಸೊ ನೀವು ತಗೊಂಡಾದ್ಮೇಲೆ ಹ್ಯಾಪಿ ಬೈ ಅಂತಾನೆ ಹೇಳ್ಬೋದು. ಅಬ್ಸಲ್ಯೂಟ್ಲಿ. ಒಂದು ಇಶ್ಯೂನ ಹೈಲೈಟ್ ಮಾಡಕ್ ಇಷ್ಟಪಡ್ತೀನಿ. ನಾನು ಯಾವಾಗ ವೆಹಿಕಲ್ ತಗೊಂಡಾಗ ಸ್ವಲ್ಪ ಹ್ಯಾಂಡಲ್ ಅಲೈನ್ಮೆಂಟ್ ಇಶ್ಯೂ ಅಂತ ಇತ್ತು. ಓಕೆ. ಅವಾಗ ನಾನು ಅದನ್ನ ಯಾವಾಗ ರಿಪೋರ್ಟ್ ಮಾಡಿದೆ ಈ ತರ ಇಶ್ಯೂ ಇದೆ ಅಂತ ದೇ ಡೆಲಿವರ್ಡ್ ದ ವೆಹಿಕಲ್. ಅವಾಗ ಸರ್ವಿಸ್ ನಾನು ಯಾವಾಗ ಇನ್ಫಾರ್ಮ್ ಮಾಡಿದೆ ಈ ತರ ಆಗಿದೆ ಅಂದಾಗ ಸೊ ಇಮಿಡಿಯೇಟ್ ಆಗಿ ಅದನ್ನ ರೆಕ್ಟಿಫೈ ಮಾಡಿದ್ರು. ಓಕೆ. ದಟ್ ಈಸ್ ಒನ್ ಥಿಂಗ್ ವಿಚ್ ಅದಕ್ಕೆ ಅದಕ್ಕೆ ಇಮಿಡಿಯೇಟ್ ಆಗಿ ಬ್ರ್ಯಾಂಡ್ ಅದೇ ಅದೇ ರಿಪ್ಲೇಸ್ಮೆಂಟ್ ಕೂಡ ಮಾಡ್ಕೊತಾರೆ. ಅಂಡ್ ಈ ವೆಹಿಕಲ್ ಇನ್ ಟರ್ಮ್ಸ್ ಆಫ್ ಲಾಂಗ್ ಡಿಸ್ಟೆನ್ಸ್ ಅಂತ ನೀವು ಟ್ರಾವೆಲ್ ಮಾಡ್ತೀನಿ ಅಂತ ಅಂದ್ರೆ ಅವರಿಗೆ ಸ್ವಲ್ಪ ಅವಾಯ್ಡ್ ಮಾಡ್ಬೇಕು. ಯಾಕೆಂದ್ರೆ ಪರ್ಫಾರ್ಮೆನ್ಸ್ ರೇಸಿಂಗ್ ಅಲ್ಲ, ರೇಸಿಂಗ್ ವೆಹಿಕಲ್ ಅಂತ ಅಲ್ಲ. ಡೈಲಿ ಸಿಟಿ ಕಮ್ಯೂಟಿಗೆ ಕಮ್ಯುನಿಟಿಗೆ ಇದಕ್ಕೆ ನೀವು ಯೂಸ್ Perfect ಆಗಿ set ತುಂಬಾ ಡಿಸ್ಟೆನ್ಸ್ ಆಫೀಸಿಗೆ ಓಡಾಡೋರಿದ್ರೆ ಇಲ್ಲ ಸ್ಪೋರ್ಟಿ ಪರ್ಫಾರ್ಮೆನ್ಸ್ ಬೇಕು ಅಂದ್ರೆ ಅಂತವರಿಗೆ ಸೂಟ್ ಆಗಲ್ಲ. ಡೈಲಿ ಕಮ್ಯೂಟಿಗೆ ಫ್ಯಾಮಿಲಿ ಯೂಸ್ ಮಾಡೋದಕ್ಕೆ ಲಗೇಜ್ ಏನೋ ಇಟ್ಕೊಂಡು ತಗೊಂಬರಕ್ಕೆ ಬೂಟ್ ಸ್ಪೇಸ್ ಎಲ್ಲ ದೊಡ್ಡದಿದೆ. ಸೊ ಆ ತರದವ್ರಿಗೆ ಅವರಿಗೆ ಪರ್ಫೆಕ್ಟ್ Perfect ವೆಹಿಕಲ್ ಅಂತ vehicle. ನಾನು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ iQube ರಿವ್ಯೂನ. ಅವ್ರು ಕ್ಲಿಯರ್ ಆಗಿ ಎಲ್ಲ ಪಾಯಿಂಟ್ಸ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ರೇಂಜ್ ಎಷ್ಟು ಬರುತ್ತೆ, ಆಮೇಲೆ ಯಾರಿಗೆ ಈ ವೆಹಿಕಲ್ ಸೆಟ್ ಆಗುತ್ತೆ, ಯಾರಿಗೆ ಈ ವೆಹಿಕಲ್ ಸೆಟ್ ಆಗಲ್ಲ, ಆಮೇಲೆ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ. ಸೊ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ ಕವರ್ ಮಾಡಿದೀವಿ. ಸೊ ಇದ್ರಲ್ಲಿ ಬೇರೆ ಬೇರೆ ವೇರಿಯಂಟ್ಸ್ ಬರುತ್ತೆ. ನಿಮ್ ರೇಂಜ್ ನೀವು ಯೂಸೇಜ್ ಪ್ರಕಾರ ಆ ವೇರಿಯಂಟ್ ನ ಚೂಸ್ ಮಾಡ್ಬೋದು. ಬಟ್ ಇದು ಓವರ್ ಆಲ್ TVS iQube ಬಗ್ಗೆ ರಿವ್ಯೂ ಅಂತ ಹೇಳ್ಬೋದು.
ಸರ್ ಥ್ಯಾಂಕ್ ಯು ಸರ್, ರಿವ್ಯೂ ಕೊಟ್ಟಿದ್ದಕ್ಕೆ. Thank you, ವ್ಯೂವರ್ಸ್ ರಘು. ತುಂಬಾ ಹೆಲ್ಪ್ ಆಗುತ್ತೆ. ಎಸ್ ಖಂಡಿತ. ಇನ್ಫ್ಯಾಕ್ಟ್ ನಾನು ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಹ್ಯಾಪಿ ರೈಡಿಂಗ್ ಅಂಡ್ ಸೇಫ್ ರೈಡಿಂಗ್ ಅಂತ ಹೇಳ್ಬೋದು. ಥ್ಯಾಂಕ್ ಯು.